ತಗೊಳ್ಳಿಲ್ಲ. ಚೆನ್ನಾಗಿದ್ದೀರಾ? ಈಶ್ವರ ಅದನ್ನ ಪೇಜು ಅಲ್ಲ 235 333 ಪೇಜು. ಯಾಕೆ ಇಲ್ಲಿ ಹೋಗಿದೆ ನಂದು? ಭಗವಾನಸ್ಯ ಮಹಿಮಾ ತಥೋ ಜಾಯಾಗಶ್ಚ ಪೂರುಷಃ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವೀತಿ. ಆಯ್ತು ಭಾಷೆದ ಈ ಮಂತ್ರ ಪುರುಷ ಸೂಕ್ತದಲ್ಲೂ ಬರುತ್ತೆ. ಎರಡನೇ ಮಂತ್ರವೇ ಇದೇ ಮಂತ್ರ. ಅಂದ್ರೆ ಪಾದೋಸ್ಯ ವಿಶ್ವಾಭೂತ ಇದೆ, ಇಲ್ಲಿ ಸರ್ವಭೂತ ಇದೆ ಅಷ್ಟೇ. ವಿಶ್ವಾಸರ್ವ ಅಷ್ಟವೇ ವ್ಯತ್ಯಾಸ ಇಲ್ಲ. ಅಂದ್ರೆ ತಾವಾನ್ ಅಸ್ಯ ಗಾಯತ್ರ್ಯಾಖ್ಯಸ್ಯ ಬ್ರಹ್ಮಣಃ ಸಮಸ್ತಸ್ಯ ಮಹಿಮಾ ವಿಭೂತಿ ವಿಸ್ತಾರಃ. ಆ ಗಾಯತ್ರಿ ಎಂಬ ಸಮಸ್ತ ಬ್ರಹ್ಮದ ಮಹಿಮೆಯು ಅಷ್ಟು ಆಗಿದೆ. ವಿಭೂತಿ ವಿಭೂತಿ ವಿಸ್ತಾರವು ಅಷ್ಟು. ಎಷ್ಟು ತಾವಾನ್ ಅಷ್ಟು ಅಂತ. ತಾವಾನ್ ಅನ್ನೋದು ಅಭಿನಯ ಮಾಡ್ತಾ ಇದೆ. ಏನೇನಿದೆ ಈ ಪೃಥ್ವಿ ಅಂತರಿಕ್ಷ ಜಲೋಕ ಎಲ್ಲ ದಿಕ್ಕುಗಳು ನಕ್ಷತ್ರಗಳು ಅಂತ ಇದಿಷ್ಟು ಗಾಯತ್ರಿ ಬ್ರಹ್ಮದ್ದೇ ಮಹಿಮೆ. ಅಲ್ಲಿ ಭೂತಾದಿ ಪಾದ ವ್ಯಪದೇಹೋ ಮತ್ತೆ ಎಷ್ಟೈವಂ ಅನ್ನೋದು ಛಂದೋಭಿಧಾನ ತಥಾ ಚೇತೋರ ಪ್ರಗದ ತಥಾ ಭೂತಾದಿ ಪಾದ ವ್ಯಪದೇಹೋ ಮತ್ತೆ ಎಷ್ಟೈವಂ ಅಂತ ಭೂತಾದಿಗಳನ್ನೇ ಪಾದ ಹೇಳ್ತಾ ಇರೋದು ಪರಮಾತ್ಮನೇ ಇಲ್ಲಿ ಹೇಳ್ತಾ ಇದೆ ಗಾಯತ್ರಿ ಬ್ರಹ್ಮ ಮೂಲಕವಾಗಿ ಅಂತ. ಗಾಯತ್ರಿ ಎಂಬ ಹೆಸರಿನ ಬ್ರಹ್ಮದ ಮಹಿಮೆಯು ಅಷ್ಟು ಇಡೀ ಸಮಸ್ತವು ಅದರದ್ದೇ ಮಹಿಮೆ, ಅದು ವಿಭೂತಿ, ಅದರದ್ದೇ ವಿಸ್ತಾರ. ಯಾವಾನ್ ಚತುಷ್ಪಾ ಷಡ್ವಿಧಶ್ಚ ಬ್ರಹ್ಮಣಃ ವಿಕಾರಃ ಪಾದಃ ಗಾಯತ್ರಿ ಇತಿ ಆಖ್ಯಾತಃ. ಅತಃ ತಸ್ಮಾತ್ ವಿಕಾರ ಲಕ್ಷಣಾತ್ ಗಾಯತ್ರ್ಯಾಖ್ಯಾತ್ ವಾಚಾರಂಭಣ ಮಾತ್ರಾತ್ ತಥೋಜ್ಜಾಯಾನ್ ಮಹತ್ತರಶ್ಚ ಪರಮಾರ್ಥ ಸತ್ಯ ರೂಪೋ ಅವಿಕಾರಃ ಪುರುಷಃ ಪುರುಷಃ ಸರ್ವಪೂರ್ಣಾತ್ ಪುರುಷಃ ಪುರುಷೇನಾಚ್ಚ. ಎಷ್ಟು ಅಂದ್ರೆ ಚತುಷ್ಪಾದ 6 ಅಕ್ಷರಗಳಿಂದ 4 ಪಾದ. ಒಟ್ಟು ಗಾಯತ್ರಿ 24 ಅಕ್ಷರ. 6 ಅಕ್ಷರ ಮಾಡಿದ್ರೆ 4 ಪಾದ ಆಗುತ್ತೆ. ಷಡ್ವಿಧಾನ ಭೂತ ಪೃಥಿವಿ ಹೃದಯ ಹೇಳ್ತಲ್ಲ ಷಡ್ವಿಧವನ್ನ. ಭೂತ ಪೃಥಿವಿ ಹೃದಯ ಒಂದು ವಾಕು ಭೂತ ಪೃಥಿವಿ ಶರೀರ ಹೃದಯ ಪ್ರಾಣ, ಇದು ಷಡ್ವಿಧ. ಇಷ್ಟು ಬ್ರಹ್ಮದ ವಿಕಾರ ಇದೆಯಲ್ಲ, ಇದು ಗಾಯತ್ರಿಯ ಪಾದ ಅಂತ ವ್ಯಾಖ್ಯಾನ ಮಾಡಿದೀವಿ. ಇದೆಲ್ಲ ವಾಚಾರಂಭಣ. ನಿಜ ಹೇಳಿದ್ರೆ ಬ್ರಹ್ಮ ಒಂದೇ ಸತ್ಯ. ಇದು ವಾಚಾರಂಭಣವಾದ ವಿಕಾರ ರೂಪ ಇರುವ ಗಾಯತ್ರಿ ಎಂಬ ಹೆಸರಿನ ಈ ಇದಕ್ಕಿಂತಲೂ ಪುರುಷನಿದಾನಲ್ಲ ಆ ಪರಮಾತ್ಮ, ಅವನು ಇದಕ್ಕಿಂತ ಜಾಯಾನ್. ಈ 6ಕ್ಕಿಂತ ಹೆಚ್ಚನು. ಯಾರೋ ವಾಕ್ಯಕ್ಕೆ ದೊಡ್ಡವನು, ಭೂತಕ್ಕಲ್ಲ. ಪೃಥಿವಿ ಶರೀರ ಹೃದಯ ಪ್ರಾಣ ಎಲ್ಲಕ್ಕಿಂತಲೂ ಜಾಯಾನ್ ದೊಡ್ಡವನು, ಪರಮಾರ್ಥ ಸತ್ಯರೂಪನು, ಅವಿಕಾರೂಪನಾಗಿರ್ತಕ್ಕಂಥ ನಾವು ಆಗಿರ್ತಕ್ಕ ಪುರುಷನವನು. ಯಾಕೆ ಪುರುಷ ಅಂದ್ರೆ ಸರ್ವಪೂರ್ಣ ಪುರುಷ ಅಂದ್ರೆ ಪುರುಷ ಏನಾದ್ರು ದೇಹದೊಳಗೆ ಅವಿಕ್ರಿಯನಾಗಿ ತೋರ್ಬರ್ತಾ ಇದ್ದಾನೆ, ಮಲಗಿದ್ದಾನೆ ಅಂದ್ರೆ ಸಾಕ್ಷಿಯಾಗಿದ್ದಾನೆ ಅನ್ನೋದನ್ನ ಪುರುಷ ಅಂತ ತಿಳ್ಕೊಂಡಿದ್ದಾನೆ. ತಸ್ಯಾಸ್ಯ ಪಾದಃ ಸರ್ವಾಣಿ ಭೂತಾನಿ ತೇಜೋಬನ್ನಾದೀನಿ ಸಾವಜಂಗಮಾನಿ. ಮುಂದಿನ ಬಂದ್ಬಿಟ್ರು ಆ ಈ ಗಾಯತ್ರಿ ಬ್ರಹ್ಮದ ಪಾದಗಳೇ ಇದೆಲ್ಲವೂ ಯಾವ್ದು ತೇಜೋಬನ್ನ ಅಂತಿದೆಯಲ್ಲ ಅದು. ತೇಜೋಬನ್ನ 3 ಆಯ್ತು, ಸಾವಜಂಗಮ 4. ಸಾವಜಂಗಮ ಅನ್ನೋ 1 ಪಾದ, ತೇಜೋಬನ್ನ 3 ಪಾದ, 4 ಪಾದ. ಇಡೀ ವಿಶ್ವನೆಲ್ಲ ತುಂಬಿಕೊಂಡಿದ್ದಾನೆ ಗಾಯತ್ರಿ ಬ್ರಹ್ಮನು. ಅದು ಗಾಯತ್ರಿ ಬ್ರಹ್ಮವು ತುಂಬಿಕೊಂಡಿದೆ. ಗಾಯತ್ರಿ ಮೂಲವಾಗಿ ಸೇರ್ಕೊಂಡಂತ ಬ್ರಹ್ಮವು ಇಡೀ ಭೂತಗಳನ್ನೆಲ್ಲ ತುಂಬಿಕೊಂಡು, ಇಡೀ ಸಾವಜಂಗಮ ತುಂಬಿಕೊಂಡು, ಇಡೀ ಎಲ್ಲವೂ ಅವನ ಪಾದನ 1/4 ಅಂತ, ಕಾಲ್ಭಾಗ. ತ್ರಿಪಾತ್ ತ್ರಯಃಪಾದ ಸ್ವಯಂ ತ್ರಿಪಾತ್.
ತ್ರಯಃ ಪಾದಾಹ ಅಸ್ಯ ಮೂರು ಪಾದಗಳು ಇವನಿಗಿದೆಯಾದ್ರಿಂದ ಇವನು ತ್ರಿಪಾತ್ ಮೂರು ಪಾದಗಳು ಉಳ್ಳವನು. ನಾವು ನೆನ್ನೆ ಒದ್ದಾಡಿದೇನೋ ಸಮಾಧಾನ ಮಾಡಕ್ಕೆ ಪಾದಗೆ ತ್ರಯಃ ಪಾದಾಹ ಅಸ್ಯ ಮೂರು ಪಾದಗಳು ಇವನಿಗಿದೆಯಾದ್ರಿಂದ ತ್ರಿಪಾತ್ ಪಾದೋ ತ್ರಿಪಾದ ತ್ರಿಪಾದ ಅಮೃತಂ ಪುರುಷಾಖ್ಯಂ ಸಮಸ್ತಸ್ಯ ಗಾಯತ್ರ್ಯಾಖ್ಯಾತ್ಮನು ದಿವಿ ದ್ಯೋತನವತಿ ಸ್ವಾತ್ಮನಿ ಅವಸ್ಥಿತಮಿತ್ಯರ್ಥಃ ಇತಿ. ತ್ರಿಪಾದ ಮೂರು ಪಾದದ ಅಮೃತವು ಪುರುಷಾಖ್ಯವು ಸಮಸ್ತವಾದ ಗಾಯತ್ರಿ ಎಂಬ ಹೆಸರನ್ನ ಆತ್ಮನಿಗೆ ದ್ವಿಲೋಕದಲ್ಲಿ ದ್ಯೋತನವಂತವಾದ ಸ್ತನ ಸ್ವರೂಪದಲ್ಲಿ ಇದುಕೊಂಡಿದೆ ಅಂತ. ಅಂದ್ರೆ ಇನ್ನು ಮೂರು ಪಾದ ಇದೆಯಲ್ಲ ಈ ತೇಜೋಬನ್ನಗಳು ಇಡೀ ಶಾವಜಂಗಮೂಲ 4 ಪಾದ ಅಂದ್ರೆ ಒಂದು ಪಾದ ಅಂದ್ರೆ ಇನ್ನು 3 ಪಾದ 3 ಟೈಮ್ ಅಂದ್ರೆ ತನ್ನ ಅಮೃತ ಸ್ವರೂಪವಾದ ದ್ಯೋತನ ಚೈತನ್ಯ ರೂಪವಾದ ಆನಂದ ರೂಪವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ 3 ಪಾದ ಇದೆ ಅಂದ್ರೆ ಅಷ್ಟು ದೊಡ್ಡದು ಅಂತ. ಇಡೀ ಅಖಂಡ ಯೂನಿವರ್ಸ್ ವಿಶ್ವವೇ ಅನ್ನೋ 1/4 ಅಂದ್ರೆ ಇದು 3 ಇದಾನೆ ಅಂದ್ರೆ ಇನ್ನೆಷ್ಟು ದೊಡ್ಡವನು ಬ್ರಹ್ಮ. ಒಂದು ಪಾದ ಎಷ್ಟು ಇಡೀ ಪಂಚಭೂತಗಳು ಸಮಸ್ತ ನಾಮರೂಪಗಳು ಸಮಸ್ತ ವಿಕಾರಗಳೆಲ್ಲ ಕಾಲ್ ಭಾಗವಂತೆ. ಆಕಾಶವನ್ನೇ ಕಲ್ಪಿಸ್ಕೋಕಲ್ಲ ಎಷ್ಟು ದೊಡ್ಡದು ಅಂತ. ಆಕಾಶವು ಅದು ಕಾಲ್ ಭಾಗದಂತೆ. ಆಕಾಶ ಒಂದೇ ಅಲ್ಲ, ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ, ನಾಮರೂಪಗಳು ಎಲ್ಲ ಸೇರಿ ಆ ಬ್ರಹ್ಮದ 4ನೇ ಒಂದು ಭಾಗ ಅಂದ್ರೆ ಆ ಬ್ರಹ್ಮ ಇನ್ 3 ಭಾಗದಷ್ಟು ಇದೆ ಅಂದ್ರೆ ಎಷ್ಟು ದೊಡ್ಡದು. ಅದು ನಿಜವಾಗ ಅನ್ವರ್ಥ ಬ್ರಹ್ಮ, ಅದು ಅಪರಿಚ್ಛಿನ್ನ ಅಂತ. ದೇಶ ಕಾಲ ವಸ್ತು ಅವಸ್ಥೆಗಳಿಂದ ತುಂಡಾಗದಿರುವ ಪರಮಾರ್ಥ ಸ್ವರೂಪ ಅದು. ದ್ಯೋತನವತಿಯಿಂದ ಬೆಳಗುತ್ತಿರುವಂತಹ ಸ್ವರೂಪದಲ್ಲಿ ಇರ್ತಕ್ಕದ್ದು ಅದು. ನಿನ್ನೆ ನಂಗೆ ನಮ್ಮ ತಂದೆ ಬ್ರಹ್ಮೇತಿ ಯದ್ವೈತದ್ ಬ್ರಹ್ಮೇತಿ ಇದಂ ವಾವದತ್ ಯೋಯಂ ಬಹಿರ್ಧಾ ಪುರುಷಾದಾಕಾಶಃ ಯೋ ವೈ ಸ ಬಹಿರ್ಧಾ ಪುರುಷಾದಾಕಾಶಃ ಅಯಂ ವಾವಸಃ ಯೋಯಂ ಅಂತಃ ಪುರುಷ ಆಕಾಶಃ ಯೋ ವೈ ಸೋಂತಃ ಪುರುಷ ಆಕಾಶಃ ಅಯಂ ವಾವಸಃ ಯೋಯಂ ಅಂತರ್ಹೃದಯ ಆಕಾಶಃ ತದೇತ ಪೂರ್ಣಂ ಅಪ್ರವರ್ತಿ ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ ವೇದ. ಯದ್ವೈ ತತ್ ವೈ ತತ್ ವೈ ಬ್ರಹ್ಮ ಇತಿ ಆಕಾಶಃ ಯಃ ವೈ ಸಃ ಬಹಿರ್ಧಾ ಪುರುಷಾತ್ ಆಕಾಶಃ ಅಯಂ ವಾವ ಸಃ ಯಃ ಅಯಂ ಅಂತಃ ಪುರುಷಃ ಅಂತಃಪುರುಷೇ ಆಕಾಶಃ ಯಃ ವೈ ಸಃ ಅಂತಃಪುರುಷೇ ಆಕಾಶಃ ಅಯಂ ವಾವ ಸಃ ಯಃ ಅಯಂ ಅಂತರ್ಹೃದಯೇ ಆಕಾಶಃ ತತ್ ಏತತ್ ಪೂರ್ಣಂ ಅಪ್ರವರ್ತಿ ಪೂರ್ಣಾಂ ಅಪ್ರವರ್ತಿನಿ ಶ್ರಿಯಂ ಲಭತೆ ಯಃ ಏವಂ ವೇದ. ಇದು ಏತದ್ ಬ್ರಹ್ಮ. ಈ ಬ್ರಹ್ಮ ಅಂತ ಒಂದು ಇದೆಯಲ್ಲ, ಯಾವ್ದದು ಅಂದ್ರೆ ಆಕಾಶ ನೋಡು. ಆಕಾಶ ನೋಡಿದ್ರೆ ಬ್ರಹ್ಮ ಇಮೇಜ್ ಮಾಡ್ಕೊ. ಆಕಾಶ ಅಂತ ನಮ್ಮ ಅಜ್ಜ ಹೇಳೋದು, ತಾಯಿ ತಂದೆ. ಬ್ರಹ್ಮ ಹೇಗಿದೆ ಅದನ್ನ ಆಕಾಶ ಹಿಡ್ಕೊಳ್ಳೋದನ್ನ ಆಕಾಶ ಹಾಗಿದೆ ಬ್ರಹ್ಮ ಅನ್ನೋ ವೇದಾಂತ ಓದಿರ್ಲಿಲ್ಲ ತಾಯಿ ತಂದೆ. ಅದು ಅವರು ಆಕಾಶದ ಬ್ರಹ್ಮ ಅಂತ ಹೇಳಿದ್ರೆ ಆಕಾಶದ ಬ್ರಹ್ಮ ವ್ಯಾಪಕವಾಗಿ ಹಿಡಿಯೋಕ್ಕಾಗದೆ, ಮುಟ್ಟಕ್ಕಾಗದೆ, ಕಡಿಯೋಕ್ಕಾಗದೆ, ಸುಡೋಕ್ಕಾಗದೆ ಇರ್ತಕ್ಕದ್ದು ಅನ್ನೋದು ಅಷ್ಟೇ. ಬಿಡಿ ಯಾವಾಗ ವ್ಯಾಪಾರ ಮಾಡೋದು ಅವರು. ನಿಮ್ ತಾಯಿ ತಂದೆ ಇದಲ್ಲ ತುಂಬಾ ಪರೇಲಿ ಆಟ ಆಡಿ ಸ್ಪೀಟ್ ಆಡ್ಬಿಟ್ಟು ಎಲ್ಲ ಕಳ್ಕೊಂಬಿಟ್ಟು ತುಂಬಾ ಕಳ್ಕೊಂಬಿಟ್ಟು. ನಮ್ಮ ಅಜ್ಜಿ ಭಾರಿ ಬೇಜಾರು ಹಾಕೊಂಡ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ರೆ ಹಾಗೆ. ಅವಾಗ ಒಂದ್ಸ ಹೆಂಡತಿನ ಬೈಸ್ಕೊಂಡ್ಬಿಟ್ಟು ಅವಮಾನ ಆಗ್ಬಿಡ್ತು, ಬಹಳ ಕಷ್ಟ ಇದೆ ಆಗ್ಬಿಟ್ಟು. ನಾವು ಇದಪ್ಪೂರ ನಾನು ಯಾವ ವ್ಯವಹಾರಕ್ಕೂ ಬರಲ್ಲ, ಎಲ್ಲ ನೀನೇ ನೋಡ್ಕೊಂಡ್ಬಿಟ್ರೆ ಹೆಂಡತಿಗೆ ಆಯ್ತು ನಾನು ನೋಡ್ಕೋತೀನಿ ಅಂತ. ನಮ್ಮ ಅಜ್ಜಿ ನೋಡ್ಕೋತಿದ್ವಿ. ಎಲ್ಲ ತೋಟ ಗೊಬ್ಬರ ಹಾಕ್ಸೋದು, ರೇಖೆ ಮಾಡಿ ಅಷ್ಟಾದ್ರೂ ಅವರೇ ಮಾಡ್ತಿದ್ವಿ. ಸರ್ವದ ವ್ಯಾಪಾರ ಮಾಡ್ತಿದ್ವಿ. ಹಬ್ಬರ ದಕ್ಷಿಣ ದಿವಸ ಕಡೆ ಹೋಗೋದು, ಈಶಿ ದಿವಸ ಹೋಗೋದು. ಆ ಎಲ್ಲ ವ್ಯವಹಾರಗಳು ಇವ್ ಮಾಡಿ ನಮ್ಮ ಅಜ್ಜಿ ಮಾಡ್ಕೊಂಡು ಭಾರಿ ಬುದ್ಧಿ ನಮ್ಮ ಅಜ್ಜಿ ಮತ್ತು ತಾಯಿ ಅವರು ಯಾವಾಗ ಹೇಳ್ಬೇಕು. ಅವ್ರು ಕೊನೆಗೊಂದು ಮಹಾತ್ಮ ಸನ್ಯಾಸ ಮಾಡಿ ದೇಹ ಬಿಟ್ಟರು ಅವರು ತಾಯಿ ತಂದೆ ಕಾಶಿಲಿ.
ಸನ್ಯಾಸ ಮಾಡಿದ್ರೆ ಮಾಡಿದ್ರು. ಸನ್ಯಾಸ ಮಾಡಿ 3 ದಿವಸ 2 ದಿವಸ ಇದ್ದು ಆಮೇಲೆ ದೇಹ ಬಿಟ್ರು. ಯಾರು ಮಾಡಿದ್ರು ಸಂಸ್ಕಾರ? ಮಾವ ಹೋಗಿದ್ದ. ಅದು ಸಮಾಧಿ ಇದೆಯಾ? ಇದು ಬಿಟ್ರು ಸಮಾಧಿ ಕೇಳಿದ್ರು ಮಾವ. ಆ ಕಾಲ ತುಂಬಾ ಕೇಳ್ಬಿಟ್ರು ಗುಂಡಿಗೆ. ಹಾಗಾಗಿ ಇದು ಗಂಗಾ ನದಿಲಿ ಕಲ್ ಬಿಟ್ಬಿಟ್ರು. ನಾವು ಇಲ್ಲೆಲ್ಲ ಹಾಗೆ ಬಿಡೋದು, ಜಲ ಸಮಾಧಿ ಮಾಡ್ತೀವಿ, ಗುಂಡಿ ಮಾಡಿ ಸಮಾಧಿ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕಾಗ್ತದೆ. ಮಾಂಕ ಅಷ್ಟು ದುಡ್ಡಿಗೆ ಅವಾಗ. ಪುರುಷನ ಹೊರಗಡೆಯಲ್ಲಿರ್ತಕ್ಕಂತಹ ಮಹಾಕಾಶ, ದೊಡ್ಡ ಆಕಾಶ ಇದೆಯಲ್ಲಪ್ಪ, ಈ ಆಕಾಶವೇ ಆ ಬ್ರಹ್ಮಕ್ಕೆ ಒಂದು ಗುರುತು ಅಂತ ತಿಳ್ಕೋ. ಹಾಗಾದ್ರೆ ಬಹಿರ್ಧ ಪುರುಷ ಆಕಾಶ ಅಂತ ಇದೆಯಲ್ಲ, ಅದು ಅಚೇತನ ತೋರ್ತಾನ, ಅದೇ ಅಂತಃಪುರುಷ ಆಕಾಶ. ಒಳಗಿರ್ತಕ್ಕಂಥ ಚಿದಾಕಾಶ ಆಗಿಲ್ಲ, ಹರಿದೊಳಗೆ ಬುದ್ಧಿ ಸಾಕ್ಷಿಯಾಗಿರ್ತಕ್ಕಂತಹ ಆಕಾಶ ಅಂದ್ರೆ ಅವಕಾಶ ಮಾಡಿಕೊಟ್ಟದ್ದು ಆಕಾಶ. ಎಲ್ಲಾ ಕಡೆ ತೋರೋ ರೂಪವಾಗಿರ್ತಕ್ಕಂಥ ಆ ಸಂತ ಕಾಶದ ದೀಪ್ತು ಧಾತು, ಕಾಶತೆಯಿಂದ ಪ್ರಕಾಶತೆಯಿಂದ ತೋರ್ಕೊಳ್ತದೆ. ಅರಿವು ಇರುವುದನ್ನು ತಿಳ್ಕೊಳ್ತಾ ಇದೆ, ಬುದ್ಧಿಯಲ್ಲೂ ಅರಿವು ಇದೆ ಅಂತ. ಅಂತಃಪುರ ಆಕಾಶ. ಅಂತಃಪುರ ಆಕಾಶ ಯಾವುದು? ಅಯಂಭಾವದ ಅಂತ ಹೃದಯ ಆಕಾಶ. ಪುರುಷರೊಳಗಿರೋ ಆಕಾಶ ಅಂದ್ರೆ ದೇಹದೊಳಗಿರೋ ಆಕಾಶ ಅಂತ ಮಾಡಿದ್ರು. ಆಮೇಲೆ ಹೃದಯದೊಳಗಿರೋ ಆಕಾಶ ಅಂದ್ರೆ ಪರಮಾತ್ಮ ಸಾಕ್ಷಾತ್. ಇದು ಪುರುಷ ಪ್ರತಿಭಾಜನ ಪರಮಾತ್ಮನು. ಇದು ಈ ಪರಮಾತ್ಮನು ಪೂರ್ಣ ಅಪ್ರವರ್ತಿ 2 ಗುಣದಿಂದ ಕೊಂಡ್ಕೊಂಡು ಹೋದು. ಪೂರ್ಣ ಅಪ್ರವರ್ತಿ ಅಂದ್ರೆ ಚಲನೆ ಇಲ್ಲದ, ಮೂಮೆಂಟ್ ಇಲ್ಲದೆ ಇರತಕ್ಕದ್ದು ಅಪ್ರವರ್ತಿ. ಪೂರ್ಣ ಅಂದ್ರೆ ಎಲ್ಲವೂ ತುಂಬಿಕೊಂಡಿರೋದು. ಇದನ್ನ ಪರಮಾತ್ಮನು ಪೂರ್ಣನು ಅಪ್ರವರ್ತಿಯು, ಪೂರ್ಣನು ಅಪ್ರವರ್ತಿಯು ಅಂತ ಹೇಳಿ ಯಾರು ಉಪಾಸನೆ ಮಾಡ್ತಿರ್ತಾನೋ ಅವನು ಬಿಲಿಯರ್ಸ್ ಆಗ್ಬಿಡ್ತಾನಂತೆ. ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ. ಎಷ್ಟು ಐಶ್ವರ್ಯ ಬರುತ್ತೆ ಅಂದ್ರೆ ಕೋಟಿ ಗಟ್ಟಲೆ. ಪೂರ್ಣ ಅಪ್ರವರ್ತಿ ಎರಡೇ. ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮನು ಪೂರ್ಣನು ಅಪ್ರವರ್ತಿಯೂ ಆಗಿದ್ದಾನೆ. ಪೂರ್ಣವಾದ ಅಂದ್ರೆ ಅಪ್ರವರ್ತಿ. ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ. ಅದೇ ಪೂರ್ಣಂ ಗುಣ, ಪೂರ್ಣಂ ಅಪ್ರವರ್ತಿ ಅಷ್ಟೇ. ಪೂರ್ಣಾಪ್ರವರ್ತಿ ಶ್ರೀಗೆ ವಿಶೇಷಣ. ಪೂರ್ಣಂ ಅಪ್ರವರ್ತಿ ಬ್ರಹ್ಮಕ್ಕೆ ವಿಶೇಷಣ. ಪೂರ್ಣವಾದದ್ದು ಆ ಬ್ರಹ್ಮವು, ಅಪ್ರವರ್ತಿ ಅಲುಗಾಟವಿಲ್ಲದ್ದು ಅನ್ನೋದು ಅಂದ್ರೆ ಅಂಥ ಐಶ್ವರ್ಯವನ್ನು ಪಡ್ಕೊಂಡ್ಬಿಡ್ತಾನೆ ಯಾರು ಹೀಗೆ ಉಪಾಸನೆ ಮಾಡ್ತಾನೋ ಅಂತ. ಯದ್ವೈತ ಸಭಾದಮೃತಂ ಗಾಯತ್ರಿ ಮುಖೇನ ಉಕ್ತಂ ಬ್ರಹ್ಮೇತಿ ಇದಂ ವಾ ವದತು ಇದಮೇವ ತತ್ ಯೋಯ ಪ್ರಸಿದ್ಧ ಬಹಿರ್ಧ ಬಹಿಃಪುರುಷಾದ ಆಕಾಶ ಭೌತಿಕಃ. ತ್ರಿಪಾದ 3 ಪಾದಗಳ ಅಮೃತವೆಂದು ಗಾಯತ್ರಿ ದ್ವಾರವಾಗಿ ಯಾವ ಬ್ರಹ್ಮವನ್ನು ನಾವು ಹೇಳಿವೋ, ಗಾಯತ್ರಿ ಮುಖೇನ 3 ಪಾದ, ಅಷ್ಟಾಕ್ಷರವಾಗಿ 3 ಪಾದ, 8 ಅಕ್ಷರದಿಂದ 3 ಪಾದ. ತ್ರಿಪಾತಾಗಿ ಅಮೃತವಾಗಿರುವ ಗಾಯತ್ರಿ ಮುಖದಿಂದ ಹೇಳಿದಾಗ ಯಾವ ಬ್ರಹ್ಮ ಉಂಟೋ ಆ ಬ್ರಹ್ಮ ಯಾವ್ದು ಗೊತ್ತನೋ, ಇದಂ ವಾ ಇದೇ ಕಣೋ, ಇದಮೇ ವದತು. ಯಾವ ಬಹಿರ್ಧ ಹೊರಗಡೆಯಲ್ಲಿ ಪ್ರಸಿದ್ಧವಾದ ಲೌಕಿಕ ಆಕಾಶ ಉಂಟು, ಭೌತಿಕವಾದ ಆಕಾಶ, ಪುರುಷನಿಗಿಂತ ಹೊರಗಿರುವ ನಮ್ಮ ಶರೀರಕ್ಕಿಂತ ಹೊರಗಡೆ ಕಾಣ್ತಾ ಇರುವ ಭೌತಿಕವಾದ ಆಕಾಶ ಉಂಟಲ್ಲ, ಇದೇ ಅದು. ಆ ತ್ರಿಪಾದ ಅಮೃತವಾದ ಗಾಯತ್ರಿಯ ಬ್ರಹ್ಮವು ಇದೇ ಆಗಿದೆ ಎಂದರು. ಯೋ ವೈ ಸ ಬಹಿರ್ಧ ಪುರುಷಾದ ಆಕಾಶ ಉಕ್ತಃ ಅಯಂ ವಾವಸಃ ಯೋಯಂ ಅಂತಃಪುರುಷೇ ಶರೀರೇ ಆಕಾಶ. ಪುರುಷನ ಹೊರಗಡೆಯಲ್ಲಿ ಈ ಭೌತಿಕ ಆಕಾಶ ರೂಪದಿಂದ ಇರ್ತಕ್ಕದ್ದು ಅಂತ ಯಾವ್ದನ್ನು ಹೇಳಿದಿವೋ ಅದೇ ಶರೀರದೊಳಗಿರುವ ಆಕಾಶ. ಊಟ ಮಾಡಿದಾಗ ಅಲ್ಲ ಜಾಗ ಇದ್ದಿರ್ತದೆ, ಅದನ್ನ ಜಾಗ ಇದ್ದಿರ್ತೇನೆ ಊಟ ಮಾಡಕ್ಕಾಗೋದು. ಆ ಜಾಗವೇ ಆಕಾಶ. ರಕ್ತ ಸಂಚಾರ ಮಾಡ್ಬೇಕಾದ್ರೆ ಜಾಗ ಇದ್ದಿರ್ತದೆ ಅನುಭವ ಮಾಡೋದು. ಈ ಶರೀರದೊಳಗೂ ಖಾಲಿ ಜಾಗ ತುಂಬಾ ಇದೆ. ಅದು ದೇಹದೊಳಗೆ ಆಕಾಶ ಅಂತ ಭಾವನೆ ಮಾಡೋದು. ಅಂತಃಪುರುಷೇನೆ ಪುರುಷನೊಳಗೆ ಶರೀರದೊಳಗಿರುವ ಆಕಾಶ ಅಂತ ಅರ್ಥ. ಶರೀರದೊಳಗಿರುವ ಆಕಾಶವೇ ಶರೀರ ಹೊರಗಿರುವ ಆಕಾಶವಾಗಿರುವುದು. ಅದು ಇದು ಒಂದೇ. ಗಡಿಗೆಯವರ ಕುಡಿಕೆಯಿರುವ ಆಕಾಶ, ಗಡಿಗೆ ಕುಡಿಕೆಯ ಆಕಾಶವೂ ಹೊರಗಿನ ಆಕಾಶವೇ ಒಂದೆಯೋ ಅದೇ ರೀತಿ ಈ ಆಕಾಶವು ದೇಹದೊಳಗಿರುವ ಆಕಾಶವೂ ಒಂದೇ. ಯೋ ವೈ ಸಹ ಅಂತಃಪುರುಷ ಆಕಾಶ ಅಯಂ ವಾವಸಃ ಯೋಯಂ ಹೃದಯ ಪುಂಡರೀಕೆ ಆಕಾಶ. ಯಾವುದು ಶರೀರ ಒಳಗಿರುವ ಆಕಾಶವಾಗಿ ತೋರ್ತಾ ಇದೆಯೋ ಅದು ಇದೆ ಅಂದ್ರೆ ಯಾವುದು ಹೃದಯದೊಳಗಿರುವ ಚಿದಾಕಾಶ. ನೋಡಿ, ಶರೀರದೊಳಗಿರುವ ಆಕಾಶವೂ ಹೊರಗಿರುವ ಆಕಾಶವೂ ಒಂಜಾತಿಯೇ, ಭೌತಿಕವೇ. ಆದಾಗ್ಯೂ ಇದೇ ತೋರ್ತಿರೋದು. ನಿಜವಾಗಿ ಇದು ಒಂದು ಹೃದಯದೊಳಗಿರುವ ಆಕಾಶ ಚಿದಾಕಾಶ, ಅದು ಪರಮಾರ್ಥ ಆಕಾಶ.
ಇದು ಆಚಾರಂಭಣವಾಗಿರೋ ಆಕಾಶ, ದೃಶ್ಯವಾದ ಆಕಾಶ ಅಚೇತನ ಅನ್ಸುತ್ತೆ. ಅದು ಚೇತನವಾದ ಆತ್ಮವಾದ ಸ್ವರೂಪವಾದ ನಿಜವಾಗಿರ್ತಕ್ಕಂಥ ಪರಮಾರ್ಥ ಆಕಾಶ. ಹೃದಯ ಪುಂಡರೀಕದೊಳಗಿರುವ ಆಕಾಶವು ಅಂತ. ಕಥಂ ಏಕಸ್ಯ ಸತಃ ಆಕಾಶದ ಸಿದ್ಧಾ ಭೇದ ಐತಿ. ಅದು ಒಂದೇ ಆಗಿರುವ ಆಕಾಶಕ್ಕೆ 3 ಪ್ರಕಾರವಾದ ಭೇದ ಹೇಗೆ ಬಂತು? ಜಾಗ್ರತ್ ಸ್ವಪ್ನ ಸುಷುಪ್ತಿಯಿಂದ ಅಂತ ತಗೊಳ್ತಾರೆ. ಇಂದ್ರಿಯ ಪ್ರಧಾನವಾಗಿ ಹೊರಗಡೆ ನೋಡುವಾಗ ಹೊರಗಡೆ ಒಂದು ಆಕಾಶ, ಮನಃಪ್ರಧಾನವಾಗಿ ಕನಸಿನಲ್ಲಿ ಬರೀ ಹೃದಯದೊಳಗೆ ಕಾಣುವಂತಹ ಆಕಾಶ ಅಂತರಾಕಾಶ, ಸುಷುಪ್ತಿಯಲ್ಲಿ ಚಿದಾಕಾಶ ಅಂತ ಹೇಳ್ತಾರೆ. ಒಂದೇ ಆಕಾಶವಾಗಿದ್ದುಕೊಂಡಿರುವ ಆ ಬ್ರಹ್ಮಕ್ಕೆ 3 ಪ್ರಕಾರ ಹೇಗ್ ಬರುತ್ತೆ, ಹೇಗ್ ಹೊಂದತ್ತೆ ಅಂತ ಹೇಳ್ತೀವಿ ಕೇಳಿ. ಬಾಹ್ಯೇಂದ್ರಿಯ ವಿಷಯ ಜಾಗರಿತ ಸ್ಥಾನೇ ನಭಸಿ ದುಃಖ ಬಾಹುಲ್ಯಂ ದೃಶ್ಯತೆ. ಹೊರಗಿನ ಇಂದ್ರಿಯ ವಿಷಯವಾಗಿರುವ ಎಚ್ಚರವನ್ನು ಸ್ಥಾನವಾಗಿಟ್ಟುಕೊಂಡಿರುವ ಆಕಾಶದಲ್ಲಿ ದುಃಖ ಬಾಹುಲ್ಯಗಳಿಂದ ವಿಕಾರಗಳು, ಬಂಧು ವಿಯೋಗ, ರೋಗ ರುಗಾದಿಗಳು, ಕಿರಿಕಿರಿ, ತಾಪತ್ರಯಗಳು ಇದು ಜಾಸ್ತಿ ಕಾಣುತ್ತೆ ಎಚ್ಚರದಲ್ಲಿ. ಬಾಹ್ಯವಾದ ಇಂದ್ರಿಯಕ್ಕೆ ವಿಷಯವಾದ ಜಾಗರಿತ ಸ್ಥಾನದಲ್ಲಿ ನೋಡಿ, ಎಚ್ಚರ ದೃಷ್ಟಿಯಲ್ಲಿ ಹೇಳ್ತಾ ಇರೋದು. ಇಂದ್ರಿಯವನ್ನೇ ಸ್ಥಾನವಾಗಿ ಇಟ್ಕೊಂಡ ಇಂದ್ರಿಯ ಪ್ರಧಾನವಾಗಿ ವ್ಯವಹಾರ ಮಾಡುವ ಎಚ್ಚರ ಸ್ಥಾನದಲ್ಲಿ ಇರುವ ಆಕಾಶದಲ್ಲಿ ದುಃಖ ಬಾಹುಲ್ಯವು ಕಂಡು ಬರ್ತಾ ಇದೆ. ತಥೋ ಅಂತಃಶರೀರೇ ಸ್ವಪ್ನಸ್ಥಾನಭೂತೆ ಮಂದಚರಂ ದುಃಖಂ ಭವತಿ ಸ್ವಪ್ನಾನ್ ಪಶ್ಯತಃ. ಅದಕ್ಕಿಂತ ಒಳಗೆ, ದೇಹದ ಒಳಗೆ, ಶರೀರ ಒಳಗೆ ಕಾಣುವ ಸ್ವಪ್ನಸ್ಥಾನವಾಗಿರುವಂತಹ ಆಕಾಶದಲ್ಲಿ ಮಂದತರ ಅಂದ್ರೆ ಎಚ್ಚದಷ್ಟು ಸ್ಥೂಲ ಅಲ್ಲ, ಸ್ವಲ್ಪ ಡೈಲ್ಯೂಟ್ ಆಗಿರ್ತಕ್ಕಂತಹ ಆಕಾಶ. ಅಲ್ಲಿ ದುಃಖವೂ ಇರುತ್ತೆ. ಸ್ವಪ್ನವನ್ನು ಕಾಣುವಾಗ ಎಲ್ಲಿ ವಿಷಯ ವ್ಯಾಪಾರದ ಆಯಾಸವಿದೆಯೋ ಅದರ ದುಃಖ, ಅದು ವಿಷಯ, ನಾನು ವಿಷಯ ಅಂತ. ಈ ಚಿತ್ತವು ವಿಷಯ ವ್ಯಾಪಾರದಿಂದ ಬದಲಾವಣೆ ಆಗೋದು, ಮಾರ್ಪಾಡಾಗೋದು ಅಂತ ಎಲ್ಲಿದೆಯೋ ಆ ವಿಕಾರವೆಲ್ಲ ಆಯಾಸವೇ, ದುಃಖವೇ, ಶ್ರಮವೇ. ಜಾಗೃತದಲ್ಲಿ ಇನ್ನೂ ಜಾಸ್ತಿ ದೇಹೇಂದ್ರಿಯ ವ್ಯಾಪಾರವು, ಮನೋವ್ಯಾಪಾರವು ಜಾಸ್ತಿ ಪ್ರತ್ಯಕ್ಷ ಸ್ಥೂಲವಾಗಿಯೇ ದುಃಖಗಳನ್ನು ಅನುಭವಿಸ್ತಾರೆ. ಸ್ವಪ್ನದಲ್ಲಿ ವಾಸನಾಮಯವಾಗಿರ್ತಕ್ಕಂಥ ದುಃಖಗಳನ್ನ ಅಲ್ಲಿ ಸುಖವನ್ನು ಅನುಭವಿಸಿದ್ರು ಕೂಡ ಅದು ವಿಷಯ ರೂಪವಾದ ವ್ಯಾಪಾರವನ್ನು ಅನುಭವಿಸಿ ಆಯಾಸಗೊಳ್ಳುವುದರಿಂದ ಅದನ್ನು ದುಃಖ ಅಂತ ಕರೆದರು. ಇಲ್ಲೂ ಸುಖವನ್ನು ಅನುಭವಿಸಿದ್ರು ಇದು ಕೂಡ ಆಯಾಸ ರೂಪವಾದ ಸುಖವಾದ್ರಿಂದ ದುಃಖ ಅಂತ ಕರೀತಾ ಇದ್ದಾರೆ. ಹೃದಯಸ್ಥೆ ಪುನಃ ನಭಸಿ ನಕಂಚನ ಕಾಮಂ ಕಾಮಯತಿ ನಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಅಂತ. ಹೃದಯದಲ್ಲಿರತಕ್ಕದ್ದಾದಾಗ ಅಲ್ಲಿ ಯಾವ ಕಾಮವನ್ನು ಬಯಸುವುದಿಲ್ಲ, ಯಾವ ಕನಸನ್ನೂ ಬಯಸುವುದಿಲ್ಲ. ಮಾಂಡುಕ್ಯ 5 ಬೃಹದಾರಣ್ಯಕ 4:3-19 ಅಲ್ಲೂ ಕೂಡ ಹಾಗೆ. ಯಾವ ಬಯಕೆಯನ್ನು ಬಯಸಲ್ಲ. ಸುಷುಪ್ತಿಯಲ್ಲಿ ಯಾವ ಸ್ವಪ್ನ ಅಂದ್ರೆ ಇನ್ನೊಂದನ್ನು ಕಾಣೋದು, ತಲೆಗಿಂತ ಬೇರೆಯಾಗಿರೋ ದ್ವೈತವನ್ನು ಕಾಣೋದಾಗಲಿ ಇನ್ನೊಂದನ್ನು ಬಯಸೋದಾಗಲಿ ಎರಡೂ ಇಲ್ಲ ಸುಷುಪ್ತಿಯಲ್ಲಿದ್ದಾಗ. ಅದನ್ನ ಅದು ದುಃಖಾತೀತವಾದ, ದುಃಖರಹಿತವಾದ ಸ್ಥಾನ. ಅತಃ ಸರ್ವ ದುಃಖ ನಿವೃತ್ತಿ ರೂಪಂ ಆಕಾಶಂ ಸುಷುಪ್ತ ಸ್ಥಾನಂ. ಅದರಿಂದ ಯಾವ ದುಃಖವಿಲ್ಲದೆ ಇರೋ ಸುಷುಪ್ತಾವಸ್ಥೆಯು ಆಕಾಶವದು. 3 ಮಾಂಡುಕ್ಯ. ಆಕಾಶೇಚ ಹೃದಿ ಪ್ರಾಜ್ಞ ದಧಾ ದೇಹೇ ವ್ಯವಸ್ಥಿತ ಎಂಬ ಭಾಷೆಯನ್ನು ವ್ಯೋಮ ಶಬ್ದವನ್ನು ನೋಡಿ. ಅಂದ್ರೆ ಸುಷುಪ್ತಿಯಲ್ಲಿದ್ದಾಗ ವಾಸ್ತವವಾಗಿಯೂ ಎಚ್ಚರ ಕನಸಿನಿಂದ ಸುಷುಪ್ತಿ ನೋಡಿದ್ರೆ ಅದು ಬೀಜಾವಸ್ಥೆ, ಸೂಕ್ಷ್ಮಾವಸ್ಥೆ, ಪ್ರಾಜ್ಞಾವಸ್ಥೆ ಅಂತೀವಿ. ನಿಜ ಅದರ ಅನುಭವ ನೋಡಿದ್ರೆ ಅದು ತುರಿಯವೇ, ಅದು ಪರಮಾತ್ಮನೇ. ಅದು ಯಾವ ದುಃಖವಿಲ್ಲದ ಯಾವುದೇ ಪರಮಾತ್ಮನ ಒಂದಾದಂತಹ ಅವಸ್ಥೆ ಜೀವನ. ಹಾಗೆ ಸರ್ವ ದುಃಖ ರಹಿತನು, ಯಾವ ದುಃಖವೂ ಇಲ್ಲದ, ಎಲ್ಲಾ ದುಃಖವೂ ನಿವೃತ್ತಿಯಾಗಿರುವ ಆಕಾಶವು ಸುಷುಪ್ತ ಸ್ಥಾನ. ಅಥವಾ ಯುಕ್ತಂ ಏಕಸ್ಯಾಪಿ ಸದಾ ಭೇದ ಅನ್ವಾಖ್ಯಾನಂ. ಅದು ಒಂದೇ ಪರಮಾರ್ಥಾಕಾಶಕ್ಕೆ ಸುಷುಪ್ತಾಕಾಶ, ಸ್ವಪ್ನಾಕಾಶ, ಜಾಗೃತ ಆಕಾಶ ಅಂತೇಳಿ 3 ರೀತಿ ಅನ್ವಾಖ್ಯಾನ ಹೇಳಿದ್ದು ಕರೆಕ್ಟ್ ಆಗಿದೆ, ಸರಿಯಾಗಿದೆ, ಹೊಂದತ್ತೆ, ಯುಕ್ತವಾಗಿದೆ, ನ್ಯಾಯವಾಗಿದೆ ಅಂತ ಇದ್ದಾರೆ. ಆಕಾಶ ಆಗತ್ತೆ. ಹೊರಗಡೆಯಲ್ಲಿ ಒಂದು, ಮನಸ್ಸಲ್ಲಿ ಇನ್ನೊಂದು, ಸುಷುಪ್ತಿ 3 ಸಹ ಇದೆ. ಬಹಿರ್ಧ ಪುರುಷಾತ್ ಆರಭ್ಯ ಆಕಾಶಸ್ಯ ಹೃದಯೇ ಸಂಕೋಚಕರಣಂ ಚೇತ ಸಮಾಧಾನ ಸ್ಥಾನಸ್ತುತಯೇ
ಯಾಕೆ ಈ ವಿಚಾರ ಹೇಳ್ತಾ ಇದ್ದೀರಾ ನೀವು? ಇದನ್ನ ಕಟ್ಕೊಂಡು ಏನ್ ಮಾಡ್ಬೇಕು ನಿಮಗೆ ಅಂತ ಕೇಳಿ ಉತ್ತರ ಕೊಡ್ತಾ ಇದ್ದಾರೆ. ಹೊರಗಿನ ಪುರುಷನಿಂದ ಹೊರಕ್ಕಿರುವ ಬಹಿರ್ಧ ಆಕಾಶ, ಹೊರಗಡೆ ಇರತಕ್ಕ ಆಕಾಶ, ಪುರುಷನಿಗಿಂತ ಹೊರಗಡೆ ಇರುವ ಭೌತಿಕವಾದ ಜಾಗೃತದಲ್ಲಿ ತೋರ್ಬರುವ ಈ ಆಕಾಶದಿಂದ ಆರಂಭ ಮಾಡಿಕೊಂಡು ಒಳಗೆ ಒಳಗೆ ಅಂತ ಹೇಳಿ ಹೃದಯಾಕಾಶದವರಿಗೆ ಸಂಕೋಚ ಮಾಡ್ಕೊಂಡು ಯಾತಕ್ಕೆ ಹೋಗಿದೆ ಅಂತಂದ್ರೆ ಅದರ ಕಾರಣ ಏನಪ್ಪ? ಸಂಕೋಚ ಕಾರಣ. ಸಂಕೋಚ ಮಾಡಿದ್ದು ಯಾತಕ್ಕೆ ಅಂತಂದ್ರೆ ಅಲ್ಲಿ ಮನಸ್ಸನ್ನು ಸಮಾಧಾನ ಮಾಡಿ, ಜಾಗ್ರತಲ್ಲ ಎಚ್ಚರದಲ್ಲಿ ಹೃದಯದಲ್ಲಿರ್ತಕ್ಕಂತಹ ಚಿದಾಕಾಶದಲ್ಲಿ ಮನಸ್ಸನ್ನು ಸಮಾಧಾನ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ಈ ರೀತಿ 3 ಸ್ಥಾನವನ್ನ ಗ್ರೇಡ್ ಮಾಡ್ಕೊಂಡು ಹೇಳ್ತಾ ಇದೆ. ಬಹಳ ಮುಖ್ಯವಾದ ವಿಚಾರ ಇದು. ಇದು ಮಾಂಡುಕ್ಯದ ವಿಚಾರವನ್ನೇ ಇಲ್ಲಿ ಒಂದು ರೀತಿ ಸೂಕ್ಷ್ಮವಾಗಿ ಸೂಚನೆ ಮಾಡ್ತಾ ಇದ್ದಾರೆ. ಈ ಇಂದ್ರಿಯ ಪ್ರಧಾನವಾದ ಸ್ಥೂಲವಾದ ಪ್ರಪಂಚದಿಂದ ಸೂಕ್ಷ್ಮವಾಗಿರೋ ಮನಃಪ್ರಧಾನ ಮನೋಪಾಧಿಕವಾದ ತೇಜಸಾತ್ಮನಿಗೆ ಹೋಗ್ಬೇಕು. ತೇಜಸಾತ್ಮನಿಂದ ಇನ್ನು ದಾಟ್ಕೊಂಡು ಪ್ರಾಜ್ಞಾತ್ಮನಿಗೆ ಹೋಗ್ಬೇಕು. ಪ್ರಾಜ್ಞಾತ್ಮನಲ್ಲಿ ಎಚ್ಚರದಲ್ಲಿರುವಾಗಲೇ ಪ್ರಾಜ್ಞಾತ್ಮನ ಸ್ಥಿತಿಯನ್ನು ನಾವು ಪಡ್ಕೊಂಡ್ವಿ. ಹಾರ್ದಾಕಾಶದಲ್ಲಿ ನೆಲೆ ನಿಂತ್ವಿ. ಯಾವ ವಿಶೇಷವನ್ನು ಕಾಣದೆ, ಯಾವ ದ್ವೈತವನ್ನು ಕಾಣದೆ, ಏನನ್ನೂ ಬಯಸದೆ ಕೇವಲ ತಾನಾಗಿ ಉಳಿದವನಾದ ಆಗದ್ರೆ ಅವನಿಗೆ ತತ್ವಜ್ಞಾನ ಆಗೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಅಲ್ಲಿ ಮನಸ್ಸನ್ನು ಸಮಾಧಾನ ಮಾಡಿ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿ ನಿಲ್ಲಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಚೇತ ಸಮಾಧಾನ ಸ್ಥಾನ ಸುದೆ, ಮನಸ್ಸನ್ನು ಸಮಾಧಾನ ಮಾಡಬೇಕಾಗಿರೋ ಸ್ಥಾನ ಇದೆಯಲ್ಲ, ಆ ಸ್ಥಾನವನ್ನು ಹೊಗಳ್ಬೇಕು. ಯಾತಕ್ಕೆ ಹೊಗಳ್ಬೇಕು ಅಂದ್ರೆ ನೀವು ಅಲ್ಲಿ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿ ನಿಜವಾದಂತಹ ಸತ್ಯ ವಸ್ತು ನಿಮಗೆ ಸಿಗತ್ತೆ. ಅಲ್ಲಿ ಹೋದ್ರೆ ಪರಮಾರ್ಥ ವಸ್ತು ನೀವು ಅಲ್ಲಿ ಕಂಡ್ಕೋಬಹುದು. ಈ ಹೊರಗಡೆ ಬಂದ್ರೆ ಪ್ರಪಂಚ ಇದು ಮಾಯಾಜಾಲ. ಸ್ವಪ್ನದಲ್ಲೂ ವಾಸನಾಮಯವಾಗಿರ್ತಕ್ಕದ್ದು ಅದು ಆಗಂತುಕ, ಬಂದು ಹೋಗಿ ಮಾಡೋದು. ಸುಷುಪ್ತಿಯಲ್ಲಿರ್ತಕ್ಕಂತಹ ಸ್ವರೂಪ ಇದೆಯಲ್ಲ, ಅದು ಪರಮಾರ್ಥ ಸ್ವರೂಪ, ಸತ್ಯ ಸ್ವರೂಪ. ಅದೇ ಜಾಗೃತ ಸ್ವಪ್ನಾಗಿ ತೋರ್ತಾ ಇರೋ ನಾವು. ಆ ಹುಂದು ಅಲ್ಲಿ ಮನಸ್ಸನ್ನು ಸಮಾಧಾನ ಮಾಡಬೇಕು ಅಂತ ಹೇಳಿ ಸಮಾಧಾನ ಮಾಡುವುದಕ್ಕೆ ಸ್ಥಾನವಾಗಿರುವುದನ್ನು ಹೊಗಳೋಕ್ಕೋಸ್ಕರವಾಗಿ ಈ ರೀತಿ ಬಹಿರ್ಧಾಕಾಶ, ಅಂತಃಪುರಾಕಾಶ, ಹೃದಯಾಕಾಶ ಮೂರ್ತಿಗೊಂಡಿದೆ. ಯಥಾ ತ್ರಯಾಣಾಂ ಲೋಕಾನಾಂ ಕುರುಕ್ಷೇತ್ರಂ ವಿಶಿಷ್ಯತೆ ಅರ್ಧತಸ್ತು ಕುರುಕ್ಷೇತ್ರ ಅರ್ಧತಸ್ತು ಯಾಕೆ ಹೀಗೆ ಹೇಳ್ತು ಅಂತಂದ್ರೆ ಈ ರೀತಿ ಹೊಗಳೋದು ಉಂಟು ಅಂತ. ಕುರುಕ್ಷೇತ್ರ ಅಥವಾ ಪೃಥೂದಕ ಆಗಿಲ್ಲ. ಪೃಥೂದಕ ಅಂದ್ರೆ ವೈಶಂಪಾಯನ ಸರೋವರ ಪೃಥೂದಕ ಅಂತ ಹೇಳ್ತಾರೆ. ಅಲ್ಲ, ಅದು ಬಹಳ ದೊಡ್ಡ ಪೃಥೂದ, ಬಹಳ ದೊಡ್ಡ ಸರೋವರ ಅಂತೆ. ಅದು ಬಹಳ ಶ್ರೇಷ್ಠದಂತೆ. 3 ಲೋಕದಲ್ಲಿ ಅದು ಸೇರ್ಕೊಂಡಿದೆ. 3 ಲೋಕದಲ್ಲಿ ಪೃಥೂದಕ ಸೇರಿಲ್ಲವಾದರೂ ಅದನ್ನ ಬೇರ್ಪಡಿಸಿ ಹೊಗಳಕೋಸ್ಕರ ಹೇಳಿದ್ಯೋ. 3 ಲೋಕದಲ್ಲೂ ತ್ರಯಾಣಾಂಬಿಲೋಕಾನ ಕುರುಕ್ಷೇತ್ರ ವಿಶಿಷ್ಯತೆ. ಕುರುಕ್ಷೇತ್ರ ಅನ್ನೋದು 3 ಲೋಕದಲ್ಲಿ ಭಾರಿ ಒಂದು ಗ್ರೇಟೆಸ್ಟ್. ಆದ್ರೆ ಕುರುಕ್ಷೇತ್ರವೇ ಅರ್ಧವಾದ್ರೆ ಪೃಥೂದಕ ಇನ್ನು ಅರ್ಧ. ಪೃಥೂದಕ ಒಂದು ಸಣ್ಣ ಕೊಳ, ಸರೋವರ. ಆ ಸರೋವರ ಆ ಇಡೀ ಕುರುಕ್ಷೇತ್ರದ ಮಹಿಮೆಯನ್ನ ತಗೊಂಡ್ಬಿಟ್ಟಿದೆ. ಗೀತಾ ಜನ್ಮಸ್ಥಾನ, ಗೀತಾಚಾರ್ಯ ಅಲ್ಲೇ ಗೀತೆಯನ್ನು ಉಪದೇಶ ಮಾಡಿದ್ದು. ಗಂಗಾ ಯಮುನಾ ನದಿಗಳೇ ಇದು ಬರೋದು ಅಲ್ಲದಿ ಇಲ್ಲ, ಯಮುನಾ ಮೇಲೆ ಹೋಗಿದೆ ಅಲ್ಲಗಡೆ. ಯಮುನಾಗೆ ಅದಕ್ಕೆ ಅದು ಹರಿದ ಕಡೆ ಹೋಗಿದ್ವಿ ನಾವು. ಹರಿದ ಕಡೆ ಹೋಗುವಾಗ ಯಮುನಾ ಸಿಗುತ್ತೆ. ನಾವು ಹೋಗಿದ್ವಿ, ಯಮುನಾ ನಗರ ಹೋಗಿದ್ವಿ. ಹತ್ತು ಅಂತಾರಪ್ಪ. ಇದು ಕುರುಕ್ಷೇತ್ರ ಬಹಳ ದೊಡ್ಡದಂತೆ. ಕುರುಕ್ಷೇತ್ರದಲ್ಲೂ ಪೃಥೂದಕ ಅದು ಸಾರವಂತೆ. ಅಂದ್ರೆ ಯಾವ ರೀತಿ ಅದನ್ನ ಹೊಗಳಿದೆಯೋ ಅದೇ ರೀತಿ ಈ 3 ಸ್ಥಾನದಲ್ಲಿ ಹೃದಯಾಕಾಶದಲ್ಲಿ ಸುಷುಪ್ತಿ ಸ್ಥಾನವನ್ನ ಬಹಳ ವಿಶೇಷ ಅಂತ ಹೊಗಳ್ತಾ ಇದೆ. ಜಾಗೃತಿಗಿಂತ ಸ್ವಪ್ನ, ಸ್ವಪ್ನಕ್ಕಿಂತ ಸುಷುಪ್ತಿ, ಸುಷುಪ್ತಿಯಲ್ಲಿರ್ತಕ್ಕಂತಹ
ಸ್ವರೂಪದಲ್ಲಿ ಚೇತ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಬಹಿರ್ಧ ಪುರುಷಾದ ಆಕಾಶ ಅಂತಃಪುರುಷ ಆಕಾಶ ಅಂತರ್ಹೃದಯ ಆಕಾಶ ಅಂತ ಹೇಳ್ತಾ ಇದೆ. ಶ್ಲೋಕ ಸ್ವಾಮಿಗಳಿಗೂ ಸಿಕ್ಕಿಲ್ಲ. ಸೂದಕ 3 ಲೋಕಗಳೊಳಗೆ ಸೇರಿದ್ದರೂ ಅದರ ಹೆಚ್ಚುಗಾರಿಕೆಯನ್ನು ತಿಳಿಸಲು ಅದನ್ನು ಬೇರೆ ಮಾಡಿದಂತೆ ಹೃದಯಾಕಾಶ ಸ್ಥಾನವನ್ನು ಹೊಗಳೋದಕ್ಕಾಗಿ ಆಕಾಶದೊಳಗೆ ಸೇರಿರುವ ಅದನ್ನು ಬೇರ್ಪಡಿಸಿ ಎಂದು ಭಾವ. ಇಲ್ಲಿ ಹೃದಯಾಕಾಶವು ಪರಮಾರ್ಥವಾಗಿ ಬ್ರಹ್ಮವೇ ಆಗಿರುವುದರಿಂದ ವ್ಯಾವಹಾರಿಕವಾದ ಹೃದಯಾಕಾಶದಲ್ಲಿ ಅದನ್ನು ಉಪಾಸನೆ ಮಾಡಬೇಕು ಎಂಬುದರಲ್ಲಿ ತಾತ್ಪರ್ಯ. ಯೋಗಿಗಳು ಜ್ಞಾನಿಗಳು ಅದನ್ನು ಕಂಡುಕೊಳ್ತಾರೆ. ಮಂದ ಮಧ್ಯಮಾಧಿಕಾರಿಗಳು ಆ ಹೃದಯದಲ್ಲಿ ಆ ಬ್ರಹ್ಮವನ್ನು ಭಾವನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಕರ್ತೃತಂತ್ರವಾಗಿ ನನ್ನ ಹೃದಯದಲ್ಲಿ ಪರಮಾತ್ಮನು ಜ್ಯೋತಿ ರೂಪನಾಗಿ ತೋರ್ಬರ್ತಾ ಇದ್ದಾನೆ, ಚಿನ್ಮಾತ್ಮನಾಗಿ ತೋರ್ಬರ್ತಾ ಇದ್ದಾನೆ. ಅವನೇ ಈ ಸ್ವಪ್ನ ಪ್ರಪಂಚಕ್ಕೂ ಜಾಗ್ರ ಪ್ರಪಂಚಕ್ಕೂ ಕಾರಣ ಇದ್ದಾನೆ. ಕಾರ್ಯಕಾರಣಬದ್ಧವು ಇಷ್ಯೇತೆ ವಿಷಯ ಪ್ರಾಜ್ಞ ಕಾರಣಬದ್ಧಸ್ತು ಅಂತ ನಿಮ್ಮ ಇವರಿಗೆ ಲಕ್ಷ್ಮಿ ಹೇಳಿಮ್ಮ. ಪೃಥೂದಕ ವೈಶಂಪಾಯನ ಸರೋವರ ಪೃಥೂದಕ ಅಂತಾರೆ. ವೈಶಂಪಾಯನ ಸರೋವರ ಕುರುಕ್ಷೇತ್ರದಲ್ಲಿ ವೈಶಂಪಾಯನ ಸರೋವರ ಅಂತ ಒಂದಿದೆ. ಆ ಪೃಥೂದಕ ಅನ್ಸಿಸೋದು ಅದು ಭಾರಿ ಶ್ರೇಷ್ಠ ಅಂತ. ಅಲ್ಲಿ ಸ್ನಾನ ಮಾಡ್ಬಿಟ್ರೆ ದೇಶವೀದೇ ವಯಾನ ಪಂಥ ಅಂತ ದೇವಯಾನ ಮಾರ್ಗ ಅಂತ ನೀವು ಬ್ರಹ್ಮ ಸರೋವರ ಬ್ರಹ್ಮ ಸರೋವರ ಅಲ್ಲ. ಸೂಪರ್ ಇದೆ ಅಲ್ಲಿ, ಅರಮನೆ ಇದೆ ಅಲ್ಲಿ. ಅರಣ್ಯ ಕಟ್ಕೊಂಡು ಏನ್ ಮಾಡ್ಬೇಕು ನಾವು? ಹೃದಯಾಕಾಶಾಖ್ಯಂ ಬ್ರಹ್ಮ ಪೂರ್ಣಂ ಸರ್ವಗತಂ ಕೇಳ್ಬೇಕಾ? ಆ ಈ ಹೃದಯಾಕಾಶ ಅಭ್ಯಾಸಿನ ಜೊತೆಗೆ ತ್ರಯಾಣಾಂ ಲೋಕಾನಂ ಅಂದಾಗ ಮೂರು ಲೋಕ ಯಾವ್ಯಾವ? ಭೂಮಿ, ಅಂತರಿಕ್ಷ, ಲೋಕ. ಕೇಳಿಸ್ತಾ ಇಲ್ವಾ? ಭೂಮಿ, ಅಂತರಿಕ್ಷ, ಮೂರು ಲೋಕ. ಕುರುಕ್ಷೇತ್ರ ದೊಡ್ಡದು. ಕುರುಕ್ಷೇತ್ರ ಮಹಿಮೆಯನ್ನು ಹೇಳುವಾಗ ಹೇಳವು ಮೂರು ಲೋಕ. ಕುರುಕ್ಷೇತ್ರ ದೊಡ್ಡದು. ಕುರುಕ್ಷೇತ್ರದಲ್ಲೂ ಪೃಥೂದಕ ಇನ್ನೂ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಏನಮ್ಮ? ಆಕಾಶ ಎಂಬ ಬ್ರಹ್ಮವು ಪೂರ್ಣವಾಗಿದೆ, ಸರ್ವಗತವಾಗಿದೆ, ಎಲ್ಲಾ ಕಡೆ ತುಂಬಿಕೊಂಡಿದೆ. ನ ಹೃದಯ ಮಾತ್ರ ಪರಿಚ್ಛಿನ್ನ ಮಿತಿ ಮಂತವ್ಯಂ. ಯದ್ಯಪಿ ಹೃದಯಾಕಾಶೇ ಚೇತ ಸಮಾಧೀಯತೆ. ಧ್ಯಾನ ಮಾಡೋದಕ್ಕೆ ಹೃದಯಾಕಾಶದಲ್ಲಿ ಮನಸಮಾಧಾನ ಮಾಡುವುದಾದರೂ ಅದು ಅಷ್ಟೇ ಇರುವುದು ಮಾತ್ರ ಅನ್ಕೋಬೇಡಿ. ಈಗ ಸಾಲಿಗ್ರಾಮದಲ್ಲಿ ವಿಷ್ಣುವನ್ನು ಧ್ಯಾನ ಮಾಡಿದ್ರು ವಿಷ್ಣು ಸಾಲಿಗ್ರಾಮದಷ್ಟೇ ಇರೋನು ಅನ್ಕೋಬಾರ್ದು. ಸಾಲಿಗ್ರಾಮದ ಮೂಲಕ ಸರ್ವವ್ಯಾಪಿಯಾದ ವಿಷ್ಣುವನ್ನ ಭಾವನೆ ಮಾಡುವ ಹಾಗೇನೆಯೇ ಹೃದಯಾಕಾಶದಲ್ಲಿ ಚೇತ ಸಮಾಧಾನ ಮಾಡಿದ್ರು, ಮನಸಮಾಧಾನ ಮಾಡಿದ್ರು ಅಷ್ಟೇ ಇರತಕ್ಕದ್ದು ಆ ಚಿದಾಕಾಶ ಅಂತ ಅನ್ಕೋಬೇಡಿ. ಆ ಚಿದಾಕಾಶದಲ್ಲೇ ಇಡೀ ವಿಶ್ವವೆಲ್ಲ ನಿಂತಿರೋದು. ಅಂತರಸ್ಮಿನ್ ನಿಮೇ ಲೋಕಾಹ ಅಂತರ್ವಿಶ್ವ ಮಿದಂ ಜಗತ್ ಹಾಗೆ ಹೃದಯಾಕಾಶದಲ್ಲಿ ಚೇತ ಸಮಾಧಾನ ಮಾಡಬೇಕು ಅಂತ ಹೇಳಿದ್ರು ಹೃದಯ ಮಾತ್ರ ಪರಿಚ್ಛಿನ್ನವಾದದ್ದು ಆ ಹೃದಯಾಕಾಶ ಎಂಬುದಾಗಿ ತಿಳಿಯಬಾರದು. ಯಾಕಂದ್ರೆ ಅಪ್ರವರ್ತಿ ನ ಕುತಶ್ಚಿ ಪ್ರವರ್ತಿತಂ ಶೀಲಮಸ್ಯ ಇತ್ಯಪ್ರವರ್ತಿತತ್. ಅನುಚ್ಚಿತ್ತಿ ಧರ್ಮಕಂ ಹಾಗರ್ಥ. ಅಪ್ರವರ್ತಿ ಅಂದ್ರೆ ಎಲ್ಲಿಂದಲೂ ಯಾವಾಗ್ಲೂ ಹೇಗೂ ಅದು ಮೂಮೆಂಟ್ ಆಗದ, ಚಲನೆ ಇಲ್ಲದ, ಓಡಾಟವಿಲ್ಲದೆ ಇರತಕ್ಕಂತಹ ಸ್ವಭಾವದ್ದಾಗಿರೋದು. ಆದ್ಮೇಲೆ ಇದನ್ನು ಅಪ್ರವರ್ತಿ ಅಂತಾರೆ. ತಾತ್ಪರ್ಯ ನಾಶವಾಗದು, ಬದಲಾವಣೆ ಇಲ್ಲ ಅಂದ್ರೆ ನಾಶವಿಲ್ಲದ್ದು ಅಂತ ಅರ್ಥ. ನಾಶವಿಲ್ಲದೆ ಇರತಕ್ಕಂತಹ ಸ್ವರೂಪ ಅದು ಒಳಗಿರೋ ಚಿದಾಕಾಶ ಸ್ವರೂಪ. ನಾಶರಹಿತ, ಚಲನರಹಿತ, ವಿಕಾರರಹಿತ ಅಂತ ಅರ್ಥ. ಯಥಾ ಅನ್ಯಾನಿ ಭೂತಾನಿ ಪರಿಚ್ಛಿನ್ನಾನಿ ಚಿತ್ತಿ ಧರ್ಮಕಾಣಿ ನ ತಥಾ ಹಾರ್ದಂ ನಭಃ. ಯಾವ ರೀತಿ ಆ ಪಂಚಮಹಾಭೂತಗಳು ಪರಿಚ್ಛಿನ್ನವಾಗಿದ್ದು ನಾಶವಾಗುವ ಸ್ವಭಾವದ್ದಾಗಿದ್ದು, ಸ್ಥಾವ ಜಂಗಮವಲ್ಲ, ಪರಿಚ್ಛಿನ್ನವಾಗಿದ್ದು ನಾಶವಾಗುತ್ತೆ, ಬದಲಾವಣೆ ಆಗುತ್ತೆ. ಆ ರೀತಿ ಹೃದಯದಲ್ಲಿರ್ತಕ್ಕಂತಹ ಆಕಾಶ, ಹೃದಯಾಕಾಶ, ಚಿದಾಕಾಶ ಇದೆಯಲ್ಲ, ಅದು ನಾಶವಾಗಲ್ಲ, ಬದಲಾವಣೆ ಆಗೋದಿಲ್ಲ, ಅದಕ್ಕೆ ಚಲನೆ ಇಲ್ಲ.
ಪೂರ್ಣಾಂ ಅಪ್ರವರ್ತಿನೀಂ ಅನುಚ್ಛೇದಾತ್ಮಕಾಂ ಶ್ರಿಯಂ ವಿಭೂತಿಂ ಗುಣಫಲಂ ಲಭತೆ ದೃಷ್ಟಂ ಯ ಏವಂ ಯಥೋಕ್ತಂ ಪೂರ್ಣಾಂ ಅಪ್ರವರ್ತಿ ಗುಣಂ ಬ್ರಹ್ಮ ವೇದ ಜಾನಾತಿ. ಹೀಗೆ ಪೂರ್ಣವೂ ಅಪ್ರವರ್ತಿಯಾಗಿದೆ ಅಂತ ಯಾರು ಉಪಾಸನೆ ಮಾಡ್ತಾನೋ ಆ ಉಪಾಸಕನು ಪೂರ್ಣವಾದ ಅಪ್ರವರ್ತಿ ಅನುಚ್ಛೇದಾತ್ಮಕವಾದ ಅವನಿರೋವರೆಗೂ ಮರೆಯಾಗದೇ ಇರ್ತಕ್ಕಂಥ ಸಂಪೂರ್ಣವಾದ ಐಶ್ವರ್ಯ ಪಡ್ಕೊಂಡ್ಬಿಡ್ತಾನೆ. ಕೋಟಿ ಗಟ್ಟಲೆ ಐಶ್ವರ್ಯ ವಿಭೂತಿ ಒಡತನ. ಐಶ್ವರ್ಯ ಇರ್ತಾರ ಬರೀ ದುಡ್ಡೊಂದೇ ಇಲ್ಲ, ಐಶ್ವರ್ಯ ಒಡತನ ಈಶ್ವರ ಭಾವನೆ ಒಡೆಯ ಅನ್ನೋದು ಲಾರ್ಡ್. ಬರೀ ದುಡ್ಡು ಅಲ್ಲದೆ ಪ್ರಯೋಜನ, ಬರೀ ಒಡತನವಲ್ಲ, ದುಡ್ಡು ಒಡತನ ಎರಡೂವನ್ನು ಪಡ್ಕೊಳ್ತಾನೆ. ಸಂಪೂರ್ಣವಾದ ಬಿಟ್ಟಗಲದ ನಾಶವಾಗದೇ ಇರುವ ಐಶ್ವರ್ಯವನ್ನು, ವಿಭೂತಿಯನ್ನು, ಮಹಿಮೆಯನ್ನು ಪಡ್ಕೊಳ್ತಾನೆ ಎಂಬುದು ಇದು ಗುಣಫಲ, ಅಂಗಫಲ. ಇದು ಇಷ್ಟೇ ಫಲ ಅಲ್ಲ ಉಪಾಸಕನಿಗೆ. ಆಮೇಲೆ ಸಾಯುಜ್ಯ, ಸತ್ತ ಮೇಲೆ ಸಾಯುಜ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ಯಾರು ಈ ಮೇಲೆ ಹೇಳಿದ ಪೂರ್ಣವಾದ ಅಪ್ರವರ್ತಿ ಗುಣವಾದ ಬ್ರಹ್ಮನ ಉಪಾಸನೆ ಮಾಡ್ತಾನೋ ಅವನಿಗೆ ಇಂತಹ ಫಲವಾಗುತ್ತೆ. ಯೈವ ಜೀವನ್ ತದ್ಭಾವ ಬಚದೆ ಚರ್ಚಾ ಅಂದ್ಬಿಟ್ರು. ಇಲ್ಲಿಯೇ ಬದುಕಿರುವಾಗಲೇನೆಯೇ ಆ ಹೃದಯ ಭಾವವನ್ನ, ಹೃದಯ ಬ್ರಹ್ಮ ಭಾವನ ಪಡ್ಕೊಂಡ್ಬಿಡ್ತಾನೆ. ಧ್ಯಾನ ಮಾಡ್ತಾ 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 ತದ್ಭಾವ ಪ್ರತಿ ಹೊಂದಿ ಆ ಭಾವನೆಯಿಂದ ಬಲಿತ್ಕೊಂಡು ಪಕ್ವವಾಗಿ ಪೂರ್ಣ ಊರ್ಕೊಂಡು ಮನಸ್ಸು ಅದೇ ಆಗ್ಬಿಡ್ತಾನೆ. ಆ ಹೃದಯ ಬ್ರಹ್ಮವೇ ಇನ್ನಾಗ್ಬಿಡ್ತಾನೆ. ಹಾಗಾಗಿ ತನ್ನ ಆ ಸ್ವರೂಪಕ್ಕೆ ಪೂರ್ಣತೆ ನಿತ್ಯವಾಗಿರುತ್ತೆ ಮತ್ತು ನಾಶವಿಲ್ಲದು ಅನ್ನೋದು ಸಹಜ ಸ್ವರೂಪ. ಅದು ಅಂತ ನಾಶವಿಲ್ಲದಾದ ಪರಿಪೂರ್ಣ ಸ್ವರೂಪವನ್ನು ಪಡ್ಕೊಳ್ತಾನೆ. ಲೌಕಿಕವಾಗಿ ಪರಿಪೂರ್ಣ ಐಶ್ವರ್ಯವನ್ನು ಮತ್ತು ಚಲನೆ ಇಲ್ಲದೆ ಇರತಕ್ಕಂತಹ ಸ್ಥಿತಿಯನ್ನು ಪಡ್ಕೊಳ್ತಾನೆ. ಈಗ ಆ ಗಾಯತ್ರಿ ಬ್ರಹ್ಮ ಹೃದಯದಲ್ಲಿ ಇದೆಯಲ್ಲ, ಆ ಅರಮನೆಯಲ್ಲಿದ್ದ ರಾಜನಿಗೆ ಹೇಗೆ ದ್ವಾರಪಾಲಕರಿರ್ತಾರೋ ಹಾಗೆ ಹಾರ್ದ ಬ್ರಹ್ಮಕ್ಕೆ ದ್ವಾರಪಾಲಕರಿದ್ದಾರೆ. 5 ಕಡೆಯಲ್ಲಿ ದ್ವಾರಪಾಲಕರಿದ್ದಾರೆ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು, ಮೇಲ್ ದಿಕ್ಕು. 5 ಕಡೆ 5 ತೂತ ಇದೆಯಂತೆ. ದೇವ ಸುಷಯ ಅಂತ ಹೇಳ್ತಾರೆ. ದೇವತೆಗಳಿರ್ತಕ್ಕಂತಹ ಸುಷಿಯಿಂದ ತೂತುಗಳು, ದ್ವಾರಗಳು ಅಂತ. ತಸ್ಯ ಹವಾ ಏತಸ್ಯ ಹೃದಯಸ್ಯ ಪಂಚದೇವ ಸುಷಯ ಸಯೋಸ್ಯ ಪ್ರಾಂಗ್ ಸುಷಿ ಸ ಪ್ರಾಣ ತಚ್ಚಕ್ಷು ಸ ಆದಿತ್ಯೋ ತದೇತೇಜೋ ಅನ್ನಾದ್ಯಮಿತ್ಯುಪಾಸೀತ ತೇಜಸ್ವಿ ಅನ್ನಾದೋ ಭವತಿ ಏವಂ ಭೇದ. ಈ ಹೃದಯ ಬ್ರಹ್ಮಕ್ಕೆ 5 ದೇವತೆಗಳಿರುವಂತಹ ದ್ವಾರಪಾಲಕರಿರುವಂತಹ ಜಾಗ ತೂತಿದೆಯಂತೆ. 5 ತೂತಿದೆ. 5 ತೂತಲ್ಲೂ 5 ದ್ವಾರಪಾಲಕರಿದ್ದಾರೆ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು. ಅರಮನೆಗೆ 4 ದ್ವಾರಪಾಲ ಇರುವ ಹಾಗೆ ಮೈಸೂರು ಅರಮನೆಗೆ, ಅದೇ ರೀತಿ ಈ ಆರ್ಧ ಬ್ರಹ್ಮ ಇರುವಂತಹ ಪಟ್ಟಣಕ್ಕೆ 4 ದ್ವಾರ ಇದೆಯಂತೆ. ಇನ್ನೊಂದು 5ನೇದು ಮೇಲ್ಗಡೆನೂ ಒಂದು ತೂತ ಇದೆಯಂತೆ. 5ರಲ್ಲೂ ಕಾವಲುಗಾರರಿದ್ದಾರೆ. ರಾಜನನ್ನು ಕಾಪಾಡೋಕೆ ಕಾವಲುಗಾರ ಹೇಗಿರ್ತಾರೋ ಹಾಗೆ ಒಳಗಿರುವ ಪರಮಾತ್ಮನೆಂಬ ರಾಜನನ್ನು ಕಾಪಾಡೋದಕ್ಕಾಗಿ ದ್ವಾರಪಾಲಕರು ಕೂತ್ಕೊಂಡಿದ್ದಾರಂತೆ. ಯಾವ ಪೂರ್ವ ದಿಕ್ಕಿನ ದ್ವಾರ ಉಂಟು, ಪ್ರಾಂಶುಷಿ, ಪೂರ್ವ ದಿಕ್ಕಿನ ತೂತ ಅಂದ್ರೆ ಬಾಗಿಲು, ದ್ವಾರ, ಅಲ್ಲಿ ಏನಿದೆ ಅಲ್ಲಿ ಪ್ರಾಣ ಕೂತ್ಕೊಂಡಿದ್ದಾರಂತೆ. ಮುಖ್ಯ ಪ್ರಾಣ. ಅವನಿಗೆ ಹೊರಗಡೆಯಿಂದ ಕಣ್ಣು, ಚಕ್ಷುಸು, ಆದಿದೇವಿತ್ವ ಆದಿತ್ಯ, 3 ಜನರು ಅವನ್ ಕಾಪಾಡ್ತಾ ಇದ್ದಾರಂತೆ. ಹಾರ್ದ ಬ್ರಹ್ಮವನ್ನ ನೋಡ್ಕೊಳ್ತಾ ಇದ್ದಾರೆ. ಯಾರು ಅಲ್ಲಿ ಅಟ್ಯಾಕ್ ಮಾಡೋ ಹಾಗಿಲ್ಲ, ಮಾಡೋ ಹಾಗಿಲ್ಲ ಅಂತ. ಅವ್ರು ನಿಮ್ಮ ಹೊರಮುಖ ತಳ್ಳಿಬಿಡ್ತಾರೆ. ಆ ಕಣ್ಣು ಏನ್ ಮಾಡ್ತೇ ಗೊತ್ತಾ, ದ್ವಾರಪಾಲಕ ನೀವು ಇದು ಮಾಡದೆ ಹೋದ್ರೆ, ಅವನ್ ಪ್ಲೀಸ್ ಮಾಡದೆ ಹೋದ್ರೆ ರೂಪ ನೋಡು, ಸಿನಿಮಾ ನೋಡು, ಬೀದಿ ಸುತ್ತಕ್ಕೆ ಹೋಗು, ಅಲ್ಲಿ ಹೋಗುವಂತ ಒಳ ಹೋಗ್ಬಿಡಲ್ಲ. ಕಣ್ಣಮ್ಮ ದ್ವಾರಪಾಲಕ. ಒಳಗಡೆ ಪ್ರಾಣನು ಹೊರಮುಖವಾಗಿ ಕೆಲಸ ಮಾಡ್ತಾರೆ. ಆಯ್ತಿನೂ ಹಾಗೆ ಅನುಗ್ರಹ ಮಾಡ್ತಾರೆ. ಹಾಗೆ ನೋಡಿ, ಅಧ್ಯಾತ್ಮವಾಗಿಯೂ ನಾವು ಹೊರಮುಖವಾಗುವುದಕ್ಕೆ ಈ ದ್ವಾರಪಾಲಕರೇ ಕಾರಣ. ಕಣ್ಣು, ಆದಿತ್ಯ, ಪ್ರಾಣ, 3 ಜನ ಪೂರ್ವ ದಿಕ್ಕಿನ ದ್ವಾರಪಾಲಕರು ಕಾಪಾಡ್ತಿದ್ದಾರಂತೆ ಅಂಶದಿಂದ. ಇವರಿಗೆ ಒಂದು ಗುಣ ಇದೆಯಂತೆ. ಈ 3 ದ್ವಾರಪಾಲಕರು ಒಬ್ಬರಿಗೆ 3 ಜಾಗ 3 ಹೆಸರು. ಪ್ರಾಣನೇ ಆದಿತ್ಯನಾಗಿರೋದು, ಅದು ಇಂದ್ರಿಯವಾಗಿ ಕಣ್ಣಾಗಿದ್ದಾನೆ. ಅವನಿಗೆ ಒಂದು ಗುಣ ಏನು ಅಂದ್ರೆ, ಅವನಿಗೆ ತೇಜಸ್ವಿ ಅನ್ನಾದ. ತೇಜಸ್ವಿನೇನು ಒಳ್ಳೆ
ಕಾಂತಿಯುಕ್ತನು, ಕಣ್ಣು ಬ್ರೈಟ್ಫುಲ್ ಆಗಿದೆ, ಆದಿತ್ಯನು ಕಾಂತಿಯುಕ್ತನಾಗಿದ್ದಾನೆ. ಆ ದ್ವಾರಪಾಲಕನಿಗೆ ಆ ಗುಣ, ನೀ ತೇಜಸ್ವಿಗಳಪ್ಪ, ನೀನು ಅನ್ನಾದ ಅಂದ್ರೆ ಅನ್ನವಂತನು ಅಂದ್ರೆ ಆರೋಗ್ಯವಂತನು, ಒಳ್ಳೆ ಆರೋಗ್ಯರೂಪದವನಾಗಿದೆಯಾ, ಒಳ್ಳೆ ತೇಜೋರೂಪದವನಾಗಿದೆಯಾ, ಶಕ್ತಿಶಾಲಿ ಆಗಿದೆಯಾ ಎಂಬುದಾಗಿ ಆ ದ್ವಾರಪಾಲಕನ ಉಪಾಸನೆ ಮಾಡಿದ್ರೆ ಆ ಉಪಾಸಕರು ತಮ್ಮ ಗುಣ ನಮಗೆ ಕೊಟ್ಟು ಬಿಡ್ತಾರೆ. ನಾವು ಒಳ್ಳೆ ತೇಜಸ್ವಿಯಾಗಿರ್ತೀವಿ, ಒಳ್ಳೆ ಆರೋಗ್ಯವಂತರಾಗಿರ್ತೀವಿ ಅಂತ. ಏವಂ ವೇದ ತೇಜಸ್ವಿ ಅನ್ನಾದೋ ಭವತಿ. ಯಾರು ಈ ದ್ವಾರಪಾಲಕರನ್ನು ಉಪಾಸನೆ ಮಾಡ್ತಾರೆ, ಇವ್ರಿಗೆ ಅರಮನೆಯ ಒಳಗೆ ಇರುವತಕ್ಕ ರಾಜನನ್ನು ನೋಡಕ್ಕೆ ನಾವು ಹೋದ್ರೆ ದ್ವಾರಪಾಲಕರು ತಡೆಬಿಡ್ತಾರೆ. ನಾವು ಅವರಿಗೆ ಕೈ ಮೇಲೆ ಒಂದು 500 ರೂಪಾಯಿನೋ ಸ್ವಲ್ಪ ನೀನು ಅಂಥವನಪ್ಪ ಇಂಥವನಪ್ಪ, ನೀನು ಬಹಳ ಒಳ್ಳೆಯವನಪ್ಪ, ಹಾಗೆ ಮಾಡ್ಬಿಡಪ್ಪ, ನಮ್ಗೆ ಬಿಡಪ್ಪ ಅಂತ ಹೇಳಿ ಸ್ವಲ್ಪ ಪ್ಲೀಸ್ ಮಾಡಿ ಹೊಗಳಿ ಚೆನ್ನಾಗಿ ಇದು ಮಾಡ್ಬಿಟ್ರೆ ಆಯ್ತು ಅಮ್ಮ ಒಳಕ್ ಹೋಗ್ರಿ ನೋಡಿ ಅಂತ ಹೇಳ್ಬಿಟ್ಟು ಕೈ ಮೇಲೆ 500 ರೂಪಾಯಿ ಇಡಿ, ಸ್ವಲ್ಪ ಹೊಗಳ್ಬಿಡಿ, ಅವ್ನು ಖುಷಿ ಆಗ್ಬಿಡುತ್ತೆ, ಅವ್ನು ಕರ್ಕೊಂಡು ಹೋಗ್ಬಿಡ್ತಾನೆ. ಹಾಗೆ ಈ ದ್ವಾರಪಾಲಕರನ್ನು ನಾವು ಹೊಗಳ್ಬೇಕು. ಹೊಗಳೋದ್ರಿಂದ ಬರೀ ಉಚ್ಛ ಪ್ರಶಂಸೆ ಎಲ್ಲ ಇದಲ್ಲ, ಇಲ್ಲಿ ನಿಜವಾಗಿಯೂ ತೇಜೋ ರೂಪದವರು ಆಗಿದ್ದಾರೆ, ಅನ್ನಾದ ರೂಪದವರು ಆಗಿದ್ದಾರೆ ಈ ದ್ವಾರಪಾಲಕರು. ಶ್ರುತಿ ಹೇಳ್ಕೊಡ್ತಾ ಇದೆ. ಆ ರೀತಿ ಪೂರ್ವ ದಿಕ್ಕಿನ ದ್ವಾರಪಾಲಕರನ್ನ ನೀವು ಪೂಜೆ ಮಾಡಿ ಇದು ಹೊಗಳ್ರಿ. ನಾವು ಹೇಗೆ ದೇವ್ರ ಪೂಜೆ ಮಾಡುವಾಗ ಪೂರ್ವ ದ್ವಾರೆ ದ್ವಾರಶ್ರೀ ಮಹಾ ಧಾತ್ರೆ ಮಹಾ ವಿಧಾತ್ರೆ ಮಹಾ ದಕ್ಷಿಣ ದ್ವಾರೆ ದ್ವಾರಶ್ರೀ ಮಹಾ ಚಂಡಾಲ ಮಹಾ ಈ ದ್ವಾರಪಾಲಕ ಪೂಜೆ ಮಾಡ್ತೀವೋ, ಇಲ್ಲೂ ದ್ವಾರಪಾಲಕರು ಪೂಜೆ ಮಾಡೋದ್ರಿಂದ ಅವರಿಗೆ ನಾವು ಶರಣಾಗತರಾಗೋದು, ಅವ್ರನ್ನ ಸಂತೋಷಪಡಿಸೋದು, ಅವರಲ್ಲಿ ಇರ್ತಕ್ಕಂಥ ಗುಣವನ್ನು ಕಂಡು ಅವ್ರನ್ನ ಕೊಂಡಾಡೋದು. ಅವಾಗ ಅವರು ಸುಪ್ರೀತರಾಗಿ ಒಳಗಿರುವ ಬ್ರಹ್ಮನ್ ನೋಡೋದು ನಮ್ಮನ್ನು ಬಿಟ್ಕೊಡ್ತಾರೆ ಅಂತ. ಈ ರೀತಿ ಬಹಳ ಒಳ್ಳೆ ಕಲ್ಪನೆ ಮಾಡ್ತೀವಿ ಶ್ರುತಿ. ದ್ವಾರಪಾಲಕ ಕಲ್ಪನೆ ಮಾಡಿ 9 ಗಂಟೆ ನಾಳೆ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತೋ ತೇ ಮಯಿ ಸಂತೋ ಶಾಂತಿ ಶಾಂತಿ.